ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಕ್ಲಿನಿಕ್ಗೆ ಬಂದಾಗ ತುಂಬಾ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಎಷ್ಟು ಸಾರಿ ಮಲ ವಿಸರ್ಜನೆಗೆ ಹೋಗ್ಬೇಕು, ಊಟ ಆಗಿದ್ದೇ ಮಲ ವಿಸರ್ಜನೆ ಹೋದ್ರೆ ತೊಂದರೆ ಉಂಟಾ, ಪದೇ ಪದೇ ಹೋದ್ರೆ ಸಮಸ್ಯೆ ಉಂಟಾ, ಹೀಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈ ಒಂದು ಮಾಹಿತಿಯನ್ನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಆಯುರ್ವೇದದಲ್ಲಿ ಇಂಥ ಒಂದು ಸಮಸ್ಯೆಗೆ ತುಂಬಾ ಅದ್ಭುತವಾದ ರೀತಿಯಲ್ಲಿ ಪರಿಹಾರವನ್ನು ಕೂಡ ಹೇಳ್ತಾರೆ, ಸುಂದರ ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ದಾರೆ. ಆಯುರ್ವೇದದಲ್ಲಿ ಚರಕ ಸಂಹಿತೆಯಲ್ಲಿ ಚರಕ ಚಿಕಿತ್ಸಾ ಸ್ಥಾನದಲ್ಲಿ ಆಚಾರ್ಯ ಚರಕರು 15ನೇ ಚಾಪ್ಟರ್ ಅಲ್ಲಿ ಗೃಹಿಣಿ ಚಿಕಿತ್ಸೆ ಬಗ್ಗೆ ಹೇಳ್ತಾರೆ. ಗೃಹಿಣಿ ಅಂತಂದ್ರೆ ನಮ್ಮ ಕರುಳು, ನಮ್ಮ ಡೈಜೆಷನ್ ಸಿಸ್ಟಮ್ ಯಾವ ರೀತಿ ಇರಬೇಕು, ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅದು ಸರಿ ಇಲ್ಲದಿದ್ರೆ, ಇವುಗಳ ಬಗ್ಗೆ ತುಂಬಾ ಸುಂದರವಾಗಿ ವಿವರಿಸಿದ್ದಾರೆ. ಇವತ್ತು ನಾನು ನಿಮಗೆ ಅರ್ಥವಾಗುವಂತ ರೀತಿಯಲ್ಲಿ ಅವುಗಳನ್ನ ತುಂಬಾ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ಮೊದಲನೇದಾಗಿ ನಾವು ದಿವಸಕ್ಕೆ 1 ಅಥವಾ 2 ಸಾರಿ ಮಲ ವಿಸರ್ಜನೆ ಮಾಡಿದ್ರೆ ಸಾಕಾಗತ್ತೆ. ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ಕೂಡಲೇ ಬಾಯ್ಲ್ ಮೂಮೆಂಟು ಕ್ಲೀನ್ ಆಗಬೇಕು. ಇನ್ನು ತುಂಬಾ ಆಹಾರ ತಗೊಂಡಿದ್ರೆ ಅಥವಾ ಸರಿಯಾಗಿ ಬೆಳಗ್ಗೆ ಮೋಷನ್ ಆಗದಿದ್ರೆ ಸಾಯಂಕಾಲ ಒಮ್ಮೆ ಕ್ಲಿಯರ್ ಆಗಬಹುದು. 1 ತಪ್ಪರೆ 2 ಸಲ ಒಬ್ಬನಿಗೆ ಮೋಷನ್ ಕ್ಲೀನ್ ಆಗ್ತಾ ಇದೆ ಅಂತಂದ್ರೆ ಅದು ನಾರ್ಮಲ್. ಇನ್ನು ಕೆಲವೊಬ್ಬರಿಗೆ ಬೆಳಗ್ಗೆ ಎದ್ದದ್ದೇ ಆಗೋದಿಲ್ಲ, ತಿಂಡಿ ಊಟ ಆದ್ಮೇಲೆ ಆಗತ್ತೆ ಅಂತಂದ್ರೆ ನಾರ್ಮಲ್ ಅಲ್ಲ. ಆ ರೀತಿ ಆಗಬಾರದು. ಒಂದು ಸಮಯ, ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ನಿನ್ನೆ ಊಟ ಮಾಡಿದವಷ್ಟು ಜೀರ್ಣ ಆಗಿ ಬೆಳಗ್ಗೆ ಮೋಷನ್ ಆಗಬೇಕು. ಅದರಲ್ಲಿ ಮೋಷನ್ ಆಗೋದ್ರ ಜೊತೆಗೆ ಫಾರ್ಮ್ಡ್ ಸ್ಟೂಲ್ ಅಂತ ಹೇಳ್ತೀವಿ, ಸರಿಯಾಗಿ ಸ್ಟೂಲ್ ಫಾರ್ಮ್ ಆಗಿರ್ಬೇಕು. ಕೆಲವೊಬ್ಬರಿಗೆ ತುಂಬಾ ಹಾರ್ಡ್ ಆಗತ್ತೆ, ಅಥವಾ ಫಸ್ಟಿಗೆ ಹಾರ್ಡ್ ಇರುತ್ತೆ, ನಂತರ ನೀರಾಗಿ ಬರುತ್ತೆ. ಇದು ಕೂಡ ಸರಿಯಾದ ರೀತಿ ಅಲ್ಲ. ಅಂದ್ರೆ ಅವ್ರದ್ದು ಗೃಹಿಣಿ ದೋಷ ಇದೆ ಅಂತ ಅರ್ಥ. ಸರಿಯಾಗಿ ಆಹಾರ ಜೀರ್ಣ ಆಗ್ತಾ ಇಲ್ಲ ಅಂತಾನೆ ಅರ್ಥ. ಫಸ್ಟ್ ಇಂದ ಲಾಸ್ಟ್ ವರೆಗೆ ಸ್ಟೂಲ್ ಒಂದೇ ಟೈಪ್ ಇರಬೇಕು, ಸರಿಯಾಗಿ ಫಾರ್ಮ್ಡ್ ಸ್ಟೂಲ್ ಇರಬೇಕು, ಹಾಗೂ ಅದು ನೀರಲ್ಲಿ ಫ್ಲೋಟ್ ಆಗ್ಬೇಕು. ಆವಾಗಷ್ಟೇ ಅವನ ಡೈಜೆಷನ್ ತುಂಬಾ ಚೆನ್ನಾಗಿದೆ, ಗೃಹಿಣಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ, ಜೀರ್ಣಶಕ್ತಿ ಸರಿ ಇದೆ ಅಂತ ಅರ್ಥ. ಇನ್ನು ಕೆಲವೊಬ್ರು ಪದೇ 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 ಮೋಷನ್ಗೆ ಹೋಗ್ತಾರೆ, ಊಟ ಮಾಡದೇ ಹೋಗೋದು, ತಿಂಡಿ ಮಾಡದೇ ಹೋಗೋದು. ಲೂಸ್ ಮೋಷನ್ನೇ ಆಗ್ತಾ ಇದೆ ಅಂತ ಅಲ್ಲ, ಸ್ವಲ್ಪ ಸ್ವಲ್ಪ ಮಲವನ್ನ ಪದೇ ಪದೇ ವಿಸರ್ಜನೆ ಮಾಡ್ತಾನೆ ಇರ್ತಾರೆ. ಮೂತ್ರಕ್ಕೆ ಹೋದಾಗೆ ದಿವಸಕ್ಕೆ 8-10 ಸಲ ಮಲ ವಿಸರ್ಜನೆಯನ್ನು ಮಾಡ್ತಾರೆ. ಅದಕ್ಕೆ ನಾವು ಗೃಹಿಣಿ ದೋಷ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ IBS, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕೂಡ ಹೇಳ್ತಾರೆ. ತಿಂದ ಕೂಡಲೇ ಮೋಷನ್ಗೆ ಹೋಗುವಂತಹದ್ದು, ಮಲ ವಿಸರ್ಜನೆಯನ್ನು ಮಾಡುವಂತಹದ್ದು. ಅದು ಕೂಡ ಸರಿಯಾದ ಪದ್ಧತಿ ಅಲ್ಲ. ಆ ರೀತಿ ಇದೆ ಅಂತಂದ್ರೆ ಅವರಿಗೆ ಗೃಹಿಣಿ ಚಿಕಿತ್ಸೆ ಬೇಕು ಅಂತ ಅರ್ಥ. ಇನ್ನು ಕೆಲವೊಬ್ಬರಿಗೆ ತೆಳ್ಳಿಗೆ ಸಂಡಸ್ ಆಗುವಂತಹದ್ದು, ಇನ್ನು ಕೆಲವೊಬ್ಬರಿಗೆ ತುಂಬಾ ಹಾರ್ಡ್ ಆಗಿ ಆಗುವಂತಹದ್ದು, ಅದು ಕೂಡ ಸರಿಯಾದ ಕ್ರಮ ಅಲ್ಲ. ಇನ್ನು ಕೆಲವೊಬ್ರು ಮೋಷನ್ ಮಾಡಿದಾಗ ತುಂಬಾ ಕೆಟ್ಟ ಸ್ಮೆಲ್ ಬರುವಂತಹದ್ದು, ಅವ್ರ ಹತ್ರೆಯಲ್ಲಿ ಕುತ್ಕೊಳ್ಳಿಕ್ಕೆ ಆಗದೆ ಇರುವಂತಹದ್ದು, ಇದು ಕೂಡ ಆರೋಗ್ಯದ ಲಕ್ಷಣವಲ್ಲ. ಹಾಗಿದ್ರು ಕೂಡ ಅವರಿಗೆ ಚಿಕಿತ್ಸೆಯ ಅಗತ್ಯತೆ ಇದೆ ಅಂತ ಅರ್ಥ. ಇದು ನೀವು ಹೇಗೆ ಗೊತ್ತು ಮಾಡ್ಕೊಳ್ಬೇಕು ಅಂತ ಹೇಳಿರುವಂತಹದ್ದು. ಒಂದು ಫಾರ್ಮ್ಡ್ ಸ್ಟೂಲ್ ಇರಬೇಕು, ನಂಬರ್ ಆಫ್ ಟೈಮ್ 1 or 2 ಟೈಮ್ ಇರಬೇಕು, ಮತ್ತೆ ಮೋಷನ್ ಯಾವತ್ತು ಬ್ರೌನ್ ಕಲರ್ ನಲ್ಲಿ ಇರಬೇಕು. ಇನ್ನು ಕೆಲವೊಬ್ಬರಿಗೆ ಬ್ಲ್ಯಾಕ್ ಅಲ್ಲಿ ಹೋಗತ್ತೆ, ವೈಟ್ ಅಲ್ಲಿ ಹೋಗತ್ತೆ, ಆವಾಗ್ಲೂ ಕೂಡ ಅದು ಆರೋಗ್ಯದ ಲಕ್ಷಣಗಳು ಅಲ್ಲ. ಯಾವುದೇ ಸಪ್ಲಿಮೆಂಟ್ ತಗೊಳ್ಳದೆ ಬ್ಲ್ಯಾಕ್ ಕಲರ್ ಹೋಗ್ತಾ ಇದೆ ಹೇಳಾದ್ರೆ GI ಬ್ಲೀಡಿಂಗ್ ಇದೆ ಅಂತ ಅರ್ಥ. GI ಬ್ಲೀಡಿಂಗ್ ಇದ್ದಾಗ ಆ ರೀತಿ ಬ್ಲ್ಯಾಕ್ ಕಲರ್ ಅಲ್ಲಿ ಸ್ಟೂಲ್ ಪಾಸ್ ಆಗುವಂತಹದ್ದು. ಇನ್ನು ಕೆಲವೊಬ್ರು ಐರನ್ ಸಪ್ಲಿಮೆಂಟ್ ಅಥವಾ ಕೆಲವು ವಿಟಮಿನ್ಗಳನ್ನು ತಗೊಂಡೋಗು ಕೂಡ ಬ್ಲ್ಯಾಕ್ ಕಲರ್ಲಿ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ವೈಟ್ ಕಲರ್ಲಿ ಹೋಗುವಂಥದ್ದು, ಆವಾಗ ಲಿವರ್ನ ಫಂಕ್ಷನ್ ಚೆನ್ನಾಗಿ ಇಲ್ಲ ಅಂತ ಅರ್ಥ. ಹೀಗೆ ನಾವು ಇವೆಲ್ಲ ಡಯಾಗ್ನೋಸಿಸ್ ಆಯ್ತು, ಹೇಗೆ ಗೊತ್ತು ಮಾಡಬೇಕು ಅಂತ. ನೆಕ್ಸ್ಟ್ ಪರಿಹಾರ. ಹಾಗಿದ್ರೆ ಇಂಥ ಸಮಸ್ಯೆಗಳಿಗೆ ಯಾವ ರೀತಿ ಪರಿಹಾರವನ್ನ ಕೊಂಡ್ಕೊಳ್ಬಹುದು, ಗೃಹಿಣಿ ದೋಷ ಇದ್ದಾಗ ಯಾವ ರೀತಿಯ ಪರಿಹಾರವನ್ನ ಕೊಂಡ್ಕೊಳ್ಬಹುದು ಹೇಳುವಂತಹದ್ದು ತುಂಬಾ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ. ಆಚಾರ್ಯ ಚರಕರು 15ನೇ ಚಾಪ್ಟರ್ ನಲ್ಲಿ ಚರಕ ಚಿಕಿತ್ಸೆಯಲ್ಲಿ ತುಂಬಾ ಸುಂದರವಾಗಿ ವರ್ಣಿಸ್ತಾ ಹೋಗ್ತಾರೆ ಗೃಹಿಣಿ ಬಗ್ಗೆ. ಪರಿಹಾರವನ್ನು ಕೂಡ ಹೇಳ್ತಾರೆ, ಯಾವ ರೀತಿ ಗೃಹಿಣಿ ಕೆಲಸ ಮಾಡುತ್ತೆ ಹೇಳುವಂತದ್ದೆಲ್ಲ ಹೇಳ್ತಾ ಹೋಗ್ತಾರೆ. ಅಪಕ್ವಂ ಧಾರಯತಿಯನ್ನು ಪಕ್ವಂ ಸರಯತಿ ಪಾರ್ಶ್ವತಃ. ಅಪಕ್ವವಾಗಿರುವಂತನ್ನು ಹಿಡ್ಕೊಂಡು ಪಕ್ವ ಆಗಿರುವಂತದ್ದನ್ನು ಹೀರ್ಕೊಂಡು ಮುಂದೆ ಕಳಿಸುವಂತಹದ್ದು ಅಬ್ಸಾರ್ಪ್ಷನ್ ಆಗಿ. ಹೀಗೆ ಹೋಲ್ ನಮ್ಮ GI ಟ್ರ್ಯಾಕ್ ಅನ್ನ ನಾವಿಲ್ಲಿ ಗೃಹಿಣಿ ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ನಮ್ಮ ಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗುವಂತಹದ್ದು
ಓರಲ್ ಕ್ಯಾವಿಟಿಯಿಂದ ಸ್ಟಾರ್ಟ್ ಆಗುತ್ತೆ, ಕಾಲನ್ ವರೆಗೂ ಅಬ್ಸಾರ್ಪ್ಷನ್ಗಳು ಆಗ್ತಾ ಇರುತ್ತೆ. ಪಾರ್ಶ್ವತಃ ಸೈಡಿಗೆ ಹೋಗುವಂತದ್ದು, ಅಬ್ಸಾರ್ಬ್ ಆಗಿರುವಂತಹದ್ದು ಸೈಡಿಗೆ ಹೋಗುತ್ತೆ. ನ್ಯೂಟ್ರಿಯೆಂಟ್ಗಳೆಲ್ಲ ಬಾಡಿಗೆ ಸಿಗ್ತಾ ಹೋಗುತ್ತೆ. ಯಾವಾಗ ಗೃಹಿಣಿಲಿ ದೋಷ ಇರುತ್ತೋ ನ್ಯೂಟ್ರಿಯೆಂಟ್ಗಳು ಅಬ್ಸಾರ್ಪ್ಷನ್ ಆಗೋದಿಲ್ಲ. ನ್ಯೂಟ್ರಿಯೆಂಟ್ಗಳು ಅಬ್ಸಾರ್ಪ್ಷನ್ ಆಗಿಲ್ಲ ಅಂತಂದ್ರೆ ನೀವು ಯಾವುದೇ ವಿಟಮಿನ್ಸ್ ತಗೊಳ್ಳಿ, ಯಾವುದೇ ಮಿನರಲ್ಸ್ ತಗೊಳ್ಳಿ, ನಮ್ಮ ಬಾಡಿಗೆ ಸಿಗುದಿಲ್ಲ. ಇಲ್ಲಿ ಅವರ ಅಗ್ನಿ ಕಡಿಮೆ ಇದೆ. ಇಲ್ಲಿ ನಾವು ಜಠರಾಗ್ನಿ, ಪಂಚಭೂತವಾಗ್ನಿ, ಸಪ್ತಧಾತ್ವಾಗ್ನಿ ಇವುಗಳ ಬಗ್ಗೆ ಎಲ್ಲ ಹೇಳ್ತೇವೆ. 13 ರೀತಿಯ ಅಗ್ನಿ ಬಗ್ಗೆ ಹೇಳ್ತೀವಿ. ಅಗ್ನಿಯೇ ಮಾಂದ್ಯ ಇದ್ದಾಗ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಸರಿಯಾಗಿ ಜೀರ್ಣ ಆಗೋ ರೀತಿಯಲ್ಲಿ ಬೆಂಕಿಯನ್ನ ಚೆನ್ನಾಗಿ ಉರಿಸ್ಬೇಕು, ಅದು ತುಂಬಾ ಮುಖ್ಯ. ಸುಲಭವಾಗಿ ಜೀರ್ಣ ಆಗುವಂತ ಲೈಟ್ ಫುಡ್ ಅನ್ನ, ಹಗುರ ಆಹಾರವನ್ನ ತಗೊಳ್ಬೇಕು. ಆವಾಗ ನಮ್ಮ ಅಗ್ನಿ ವೃದ್ಧಿ ಆಗ್ತಾ ಬರುತ್ತೆ. ಗಂಜಿ, ಸೂಪ್ ಹಾಗೂ ನಾಗರ ಜಲ, ಶುಂಠಿಯ ಜ್ಯೂಸು ಇವುಗಳನ್ನೆಲ್ಲ ಕುಡಿದಾಗ ನಮ್ಮ ಅಗ್ನಿ ವೃದ್ಧಿ ಆಗ್ತಾ ಬರುತ್ತೆ. ಮೊದಲನೇದಾಗಿ ನಾವು ಅಗ್ನಿನ ವೃದ್ಧಿ ಮಾಡಿಕೊಂಡು ಸುಲಭವಾಗಿ ಜೀರ್ಣ ಆಗುವಂತ ಆಹಾರನ ತಗೊಂಡಾಗ ನಮ್ಮ ಕರಳಿಗೆ ಶಕ್ತಿ ಬರುತ್ತೆ. ಇದು ಪ್ರಥಮವಾಗಿ ನಾವು ಮಾಡುವಂಥದ್ದು. ಯಾವಾಗ ಒಮ್ಮೆ ನಮ್ಮ ಗೃಹಿಣಿ ಚೆನ್ನಾಗಾಯ್ತೋ, ಅಗ್ನಿ ಚೆನ್ನಾಗಾಯ್ತೋ, ಆವಾಗ ನಾವು ತಗೊಂಡಿರುವಂತ ಆಹಾರಗಳು ಜೀರ್ಣ ಆಗ್ತಾ ಬರ್ತದೆ. ಅದಕ್ಕಾಗಿ ಯಾರ್ಯಾರು ಈ ರೀತಿಯ ಡೈಜೆಷನ್ ಪ್ರಾಬ್ಲಮ್ ಇಂದ ಬಳಲ್ತಾ ಇರ್ತಾರೋ ಅವರು ಸುಲಭವಾಗಿ ಜೀರ್ಣ ಆಗುವಂತ ಆಹಾರ ಜೊತೆಗೆ ಶುಂಠಿಯ ಜಲವನ್ನ, ಓಮ, ಜೀರಿಗೆ ಇವುಗಳನ್ನು ತಗೊಳ್ತಾ ಹೋದಾಗ ಅವರ ಗೃಹಿಣಿ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ, ಡೈಜೆಷನ್ಗಳು ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ಗಳು. ಯಾವಾಗ ಇದರಿಂದ ರಿಕವರಿ ಆಗ್ತಾ ಬಂತ ನೆಕ್ಸ್ಟ್ ನಾವು ಮುಂದಿನ ಹಂತಕ್ಕೆ ಹೋಗುವಂಥದ್ದು, ಅವರಿಗೆ ನ್ಯೂಟ್ರಿಷಿಯಸ್ ಫುಡ್ ಅನ್ನು ಕೊಡುವಂತಹದ್ದು. ಇಲ್ಲಿ ಕ್ವಾಂಟಿಟಿ ಆಫ್ ಫುಡ್ಗಿಂತ ಕ್ವಾಲಿಟಿ ಆಫ್ ಫುಡ್ಗಳ ಬಗ್ಗೆ ಹೆಚ್ಚಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಇನ್ನು ಕೆಲವೊಬ್ಬರಿಗೆ ಬರೀ ನಾವು ದೀಪನ ಪಾಚನ ಮಾಡಿಕೊಟ್ಟು ಜಠರಾಗ್ನಿ ಹೆಚ್ಚಿಗೆ ಮಾಡಿಕೊಟ್ಟು ಕೆಲವೊಬ್ಬರಿಗೆ ಸಾಕಾಗಲ್ಲ, ತುಂಬಾ ಅವರ ಕರಳುಗಳು ಡ್ಯಾಮೇಜ್ ಆಗಿರುತ್ತೆ. ಆವಾಗ ನಾವು ಬಸ್ತಿ ಚಿಕಿತ್ಸೆ ಮೂಲಕ ಪರಿಹಾರವನ್ನ ಕೊಡ್ಬೋದು. ಎಷ್ಟೋ ಪೇಷಂಟ್ಸ್ ಕ್ಲಿನಿಕ್ಗೆ ಬಂದಿರ್ತಾರೆ, ಪದೇ 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 ಮೋಷನ್ಗೆ ಹೋಗ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ಆಲ್ರೆಡಿ ನಂಗೆ ಲೂಸ್ ಮೋಷನ್ ಆಗ್ತಾ ಇದೆ, ಮತ್ತೆ ಬಸ್ತಿ ಕೊಡ್ತೀರಾ ಅಂತ ಕೇಳ್ತಾರೆ. ಖಂಡಿತ ಆಯುರ್ವೇದದಲ್ಲಿ ಕೆಲವೊಂದು ಬಸ್ತಿಗಳ ಬಗ್ಗೆ ಹೇಳಿದ್ದಾರೆ. ಅವುಗಳನ್ನು ನಾವು ಕೊಡ್ತಾ ಬಂದಾಗ ಕರಳು ತಂಪಾಗಿ ಈಸಿಯಾಗಿ ಅಬ್ಸಾರ್ಪ್ಷನ್ ಆಗಿ ಗ್ಯಾಸ್ಟ್ರಿಕ್ ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಇವುಗಳನ್ನೆಲ್ಲ ಕೂಡ ನಾವು ಬರೀ ಬಸ್ತಿಯಲ್ಲೇ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮೆಡಿಸಿನ್ ಜೊತೆಗೆ ನಾವು ಈ ರೀತಿಯ ಬಸ್ತಿಯನ್ನ ಕೊಟ್ಟಾಗ ಅವ್ರ ಡೈಜೆಷನ್ಗಳು ಇಂಪ್ರೂವ್ಮೆಂಟ್ ಆಗುತ್ತೆ. ಯಾವಾಗ ಕರಳು ಇರಿಟೇಟ್ ಆಗತ್ತೋ ಆವಾಗ ಮೋಷನ್ ಆಗುವಂಥದ್ದು. ಅದಕ್ಕಾಗಿ ಇರಿಟೇಬಲ್ ಬೋಯಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಒಂದು ಅಲ್ಸರ್ ಆಗಿದೆ, ಒಂದು ಹುಣ್ಣಾಗಿದೆ ಕರಳಲ್ಲಿ ಅಥವಾ ಜಠರದಲ್ಲಿ, ಯಾವಾಗ ಇರಿಟೇಟ್ ಆಗತ್ತೆ, ಜಠರದ ಲೇಯರ್ಗೆ ಆಹಾರ ಹೋಗಿದ್ದೇ ಇರಿಟೇಟ್ ಆಗಬಹುದು. ಅದಕ್ಕೆ ಅನ್ನದ್ರವ ಶೂಲ ಅಂತ ಹೇಳ್ತೀವಿ. ಪರಿಣಾಮ ಶೂಲ ಒಂದ್ ಸ್ವಲ್ಪ ಆದ್ಮೇಲೆ ಜಠರದಿಂದ ಕರಳಿಗೆ ಹೋದ್ಮೇಲೆ ಕೆಲವೊಬ್ಬರಿಗೆ ನೋವಾಗಬಹುದು, ಅದಕ್ಕೆ ಪರಿಣಾಮ ಶೂಲ ಅಂತ ಹೇಳ್ತೀವಿ. ಆ ಇರಿಟೇಟ್ ಆದ ಕೂಡಲೇ ಏನ್ ಮಾಡತ್ತೆ ಅಂತಂದ್ರೆ ಅದು ಮುಂದ್ಗಡೆ ಪಾಸ್ ಮಾಡ್ಬಿಡತ್ತೆ, ಆಹಾರ ಸರಿಯಾಗಿ ಹೀರ್ಕೊಳ್ಳದೆ ಹಾಗೆ ಅವರಿಗೆ ಮೋಷನ್ ಆಗುವಂತಹದ್ದು. ಹೀಗೆ ಬೇರೆ ಬೇರೆ ಕಾರಣದಿಂದ ಆಗ್ತಾ ಬರ್ತದೆ. ಅದು ಒಂದೇ ಕಾರಣದಿಂದ ಆಗುವಂತಹದ್ದಲ್ಲ, ಕಾರಣಗಳು ಹಲವು ಇರುತ್ತೆ. ಅದಕ್ಕಾಗಿ ನೀವು ಒಮ್ಮೆ ನಾಡಿ ಪರೀಕ್ಷೆಯನ್ನ ಮಾಡ್ಕೊಂಡ್ರೆ ನಿಮ್ಮನ್ನು ಸರಿಯಾಗಿ ನಾವು ಎಕ್ಸಾಮಿನೇಷನ್ ಮಾಡಿ ಯಾವ ಸಮಸ್ಯೆನ ಈಗ ಆಗ್ತದೆ ಹೇಳುವಂತ ಮೊದಲು ಕಂಡುಕೊಳ್ಬೇಕು. ಗೃಹಿಣಿಯಲ್ಲಿ ದೋಷ ಉಂಟಾ, ಅಗ್ನಿಯಲ್ಲಿ ಮಾಂದ್ಯತೆ ಆಗಿದೆಯಾ, ಏನೇನ್ ಸಮಸ್ಯೆ ಉಂಟು ಹೇಳುವಂಥದ್ದನ್ನು ಮೊದಲು ನೋಡ್ಕೊಳ್ಬೇಕು. ಅದಕ್ಕೆ ನಾವು ಸೂಕ್ತವಾಗಿ ಪರಿಹಾರ ಕೊಡ್ಲಿಕ್ಕೆ ಈಸಿ ಆಗತ್ತೆ. ಇನ್ನು ಕೆಲವೊಬ್ರು ಈಕೊಲೈ ಇನ್ಫೆಕ್ಷನ್ ಆಗಿ, ಎಚ್ ಪೈಲೋರಿ ಇನ್ಫೆಕ್ಷನ್ ಆಗಿ, ಹೀಗೆ ಬೇರೆ ಬೇರೆ ಇನ್ಫೆಕ್ಷನ್ ಇಂದ ಕೂಡ ಕರಳು ಡ್ಯಾಮೇಜ್ ಗಳಾಗ್ತಾ ಬರ್ತದೆ. ಅವಾಗ ನಾವು ಏನ್ ಸಮಸ್ಯೆ ಉಂಟು ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರವನ್ನು ಕೊಟ್ಟಾಗ 100% ವಾಸಿ ಮಾಡ್ಲಿಕ್ಕೆ ಸಾಧ್ಯ ಉಂಟು. ನಾವು ನಮ್ಮ ಚಿಕಿತ್ಸಾಲಯದಲ್ಲಿ ಸಸ್ಯ ಸಂಜೀವಿನಿಯಲ್ಲಿ ಎಷ್ಟೋ ಗ್ಯಾಸ್ಟ್ರಿಕ್ ಅಲ್ಸರು, ಪೆಪ್ಟಿಕ್ ಅಲ್ಸರು, ಬ್ಲೀಡಿಂಗ್ ಇರುವಂತಹದ್ದು, ಬ್ಲ್ಯಾಕ್ ಕಲರ್ ವಾಮಿಟಿಂಗ್ ಆಗ್ತಾ ಇರುತ್ತೆ, ಬ್ಲ್ಯಾಕ್ ಕಲರ್ ಸ್ಟೂಲ್ ಆಗ್ತಾ ಇರುತ್ತೆ, ಇಂಥ ಕೇಸಸ್ಗಳಲ್ಲೂ ಕೂಡ ಬರೀ ಬಸ್ತಿ ಚಿಕಿತ್ಸೆಯಲ್ಲಿ 100% ವಾಸಿ ಮಾಡಿಕೊಟ್ಟಿದ್ದೀವಿ. ಇವೆಲ್ಲದೂ ಕೂಡ ಆಯುರ್ವೇದದಿಂದ ಹಾಗೂ ನಮ್ಮ ಗಿಡ ಮೂಲಿಕೆಗಳ ಶಕ್ತಿಯಿಂದ ಸಾಧ್ಯ ಇದೆ. ವೈದ್ಯನು ಸರಿಯಾಗಿ ಪರೀಕ್ಷಿಸಿ ರೋಗ ನಿರ್ಣಯವನ್ನ ಮಾಡಿ ಡಯಾಗ್ನೋಸಿಸ್ ಅನ್ನ ಮಾಡಿ ಚಿಕಿತ್ಸೆಯನ್ನು ಕೊಟ್ಟಾಗ ಇವೆಲ್ಲ ಸಮಸ್ಯೆಗಳಿಗೆ 100% ಫಲಿತಾಂಶ ಕೊಡ್ಲಿಕ್ಕೆ ಸಾಧ್ಯ ಉಂಟು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇದೇ ರೀತಿಯ ಹೊಸ ವಿಷಯಗಳ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.